मुस्लिम का गांडू ನನ್ನ ಮಗನೇ ಬಾರ ಮುಂದೆ ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು ಒಬ್ಬ ಮುಸ್ಲಿಂ ಹೆಣ್ಮಗಳು ಆಸ್ತಿ ವಿಚಾರಕ್ಕಾಗಿ ಅನಿಸುತ್ತೆ ಆ ಬಂದಂಥ ಅಧಿಕಾರಿಗಳಿಗೆ ಮಚ್ಚ ತೋರಿಸಿ ನಾವು ಮುಸ್ಲಿಮರು ನಾವು ಸಾಹೇಬರು ನಿಮ್ಮನ್ನು ಕೊಚ್ಚಾಕ್ಬಿಟ್ಟು ಜೈಲಿಗೆ ಹೋಗ್ತೀವಿ ಅಂತ ಹೇಳ್ತಾಳೆ ಅಂತಂತಂದ್ರೆ ಮತ್ತು ಅವ್ರಿಗೆ ಎಷ್ಟು ಒಂದು ಸ್ವಾತಂತ್ರ್ಯ ಇದೆ ಭಾರತದಲ್ಲಿ ಅಂತ ತಿಳ್ಕೊಬೇಕು. ಅಲ್ಲೇ ಪೊಲೀಸ್ ಎದುರುಗಡೆ ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳಿರ್ತಾರೆ, ಅವ್ರ ಎದುರುಗಡೆನೇ ಈ ಥರ ಹೇಳ್ತಾಳೆ. ಆದರೆ ಅಫ್ಜಲ್ಪುರದಲ್ಲಿ ನಮ್ಮ ಶ್ರೀಗಳು ಏನು ವಕ್ತ್ ಬೋರ್ಡ್ ವಿರುದ್ಧ ಏನು ಮಾತಾಡಿದ್ರಲ್ಲ, ನಮ್ಮ ಶ್ರೀಗಳು ಹೇಳ್ತಾರೆ ನಾವು ಪ್ರತಿಯೊಂದು ಕೂಡ ನಮ್ಮ ಮನೆಯಲ್ಲಿ ಮಚ್ಚುಗಳಿರಬೇಕು, ಯಾರಾದರೂ ವಕ್ತ್ ಪರವಾಗಿ ಏನಾದರೂ ಬಂದರೆ ಅದನ್ನು ನಾವು ಇಟ್ಕೊಂಡಿರಬೇಕು ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ಅವ್ರಿಗೆ ಇಮಿಡಿಯೇಟ್ಲಿ ಏನಂತಂದ್ರೆ FIR ಮಾಡ್ತಾರೆ. ಆದರೆ ಆ ಮುಸ್ಲಿಂ ಹೆಣ್ಮಗಳು ಮಚ್ಚು ತೋರಿಸಿ ಕೊಚ್ಚಾಕ್ತೀನಿ ಅಂತ ಹೇಳ್ಬಿಟ್ಟು ಮಚ್ಚು ಪ್ರದರ್ಶನ ಮಾಡಿದ್ರು ಕೂಡ ಯಾವುದೇ ಥರ ನೀವು ಕೇಸ್ ಮಾಡಲ್ಲ. ಆದರೆ ನಮ್ಮ ಒಬ್ಬ ಸಂತರು ಬರೇ ಪ್ರತಿಯೊಬ್ಬರು ಕೂಡ ಮಚ್ಚು ಇಟ್ಕೊಳ್ರಿ ಅಂತ ಹೇಳಿದಕ್ಕೇನೆ ನೀವು ಕೇಸ್ ಹಾಕ್ತೀರಿ ಅಂತಂತಂದ್ರೆ ಎಲ್ಲಿದೆ ನ್ಯಾಯ ಅಂತ. ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಅಂತಂದರೆ ಇದು ಬಹಳ ಒಂದು ಆಘಾತಕರ ಸಂಗತಿ ಇದೆ ಅಂತ.